ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನನ್ನ ಹೆಸರು ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ. ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ ನನ್ನ ಹೆಸರು. ಆಮೇಲೆ ನಮ್ಮದು ಟ್ರಸ್ಟ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ನಮ್ಮ ಟ್ರಸ್ಟ್ಗೆ ಸಂಬಂಧಪಟ್ಟಿತ್ತು. ಓಂ ಶ್ರೀ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ದೇವಸ್ಥಾನ. ಅದು ಬಿಟ್ಟರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಡೆ ಗೌರಿಬಿದನೂರು ತಾಲೂಕಿನಲ್ಲಿ 2 ದೇವಸ್ಥಾನ ಇರುತ್ತೆ ನಮ್ಮ ಟ್ರಸ್ಟ್ಗೆ ಸಂಬಂಧಪಟ್ಟಿದ್ದು. ನನ್ನ ಹೆಸರು ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ. ಓಕೆನಾ? ನಾನು ಈಗ ಇಲ್ಲಪ್ಪ ಇದ್ದೀನಿ ಅಂದರೆ ಶ್ರೀ ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ ಅಂದರೆ ಗ್ರಂಥಿಗೆ ಅಂಗಡಿ. ಅದೆಲ್ಲಿರುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನಿಗೆ ಆಪೋಸಾಗಿ ಗ್ರಂಥಿಗೆ ಅಂಗಡಿ ಇರೋದು. ಇದು ಬಂದು ಹೇಮಗಲ್ ಅಂದರೆ ಹೋಬಳಿ ಬರುತ್ತೆ, ಕೋಲಾರ ತಾಲೂಕಿಗೆ ಹೇಮಗಲ್ ಬರುತ್ತೆ. ಇದು ಬಂದು ಚಿಕ್ಕಬಳ್ಳಾಪುರ ರೋಡು, ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡು. ಮಧ್ಯದಲ್ಲಿ 15 ಕಿಲೋಮೀಟ್ರು ಅಥವಾ 13 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಹೇಮಗಲ್ಲು. ಇಲ್ಲಿ ಬಂದುಬಿಟ್ರೆ ಹೇಮಗಲ್ಗೆ ಕೋಲಾರದಿಂದ ಬರ್ಬೋದು, ಕೋಲಾರ ಕಡೆಯಿಂದ ಬರೋರು, ಅಥವಾ ಚಿಕ್ಕಬಳ್ಳಾಪುರ ಕಡೆಯಿಂದ ಬರೋರು ಆ ಕಡೆಯಿಂದ ಬರ್ಬೋದು, ಅಥವಾ ಬೆಂಗಳೂರಿಂದ ಬರೋರು ನರಸಾಪುರ ಬರುತ್ತೆ ಅಥವಾ ಎಚ್ ಕ್ರಾಸ್ ಬರುತ್ತೆ. ಅಂದರೆ ಬೆಂಗಳೂರಿಂದ ಕೆ ಆರ್ ಪುರಮಿಂದ ಹೊಸಕೋಟೆಯಿಂದ ನೇರವಾಗಿ ಬೈಪಾಸ್ ಕೋಲಾರ, ಅಲ್ಲಿ ಬಂದುಬಿಟ್ಟು ಲೆಫ್ಟ್ಗೆ ನರಸಾಪುರ ಬರುತ್ತೆ. ಅಲ್ಲಿಂದ ಬಂದರೆ ಹೇಮಗಲ್ಗೆ ಬರುತ್ತೆ. ಇಲ್ಲಿ ಹೇಮಗಲ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಪೋಸಿಟಾಗಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ ಇದೆ, ಗ್ರಂಥಿಗೆ ಅಂಗಡಿ. ಓಕೆ, ಒಂದು ಸಲ ಅಂಗಡಿ ತೋರಿಸಿ. ಈ ಅಂಗಡಿ ನೋಡಿ, ಈ ಅಂಗಡಿ ದೊಡ್ಡದಾಗಿರುತ್ತೆ. ಇದು ಬರೀ ಸ್ಟೋರು, ಪಕ್ಕದಲ್ಲಿ ಗೋಡನ್ ಇರುತ್ತೆ. ಇದು ಅಂಗಡಿ. ಇದು ನಿಮಗೆ ಎಲ್ಲ ರೀತಿ ವೆರೈಟಿ ಸಾಮಾನು ಇರುತ್ತೆ. ವೆರೈಟಿ ನಿಮಗೆ ಸಿಗುತ್ತೆ. ಬೇರೆ ನೋಡ್ಬೋದು, ತಾಯಿತುಗಳು, ಆಮೇಲೆ ರುದ್ರಾಕ್ಷಿ ಮಾಲೆಗಳು, ಆಮೇಲೆ ದಾರಗಳು, ಎಲ್ಲ ರೀತಿಯ ಪೂಜಾ ಸಾಮಾನು ಸೌಂಡ್ ಬ್ರೇಕಪ್ ಆಗುತ್ತಾ ನೋಡ್ಕೊಳ್ಳಿ. ಬೇರೆ ನಿಮಗೆ ವೆರೈಟಿ ನೋಡಿದಲ್ಲ, ತಾಯಿತುಗಳು ಬರುತ್ತೆ. ಗೊತ್ತಾಯ್ತಲ್ಲ, ಇವೆಲ್ಲ ತಾಯಿತುಗಳು ಬರುತ್ತೆ. ಅಂದರೆ ಇದು ಸ್ವಲ್ಪ ದೊಡ್ಡ ತಾಯ್ತ. ಏನಾಗಿದ್ರೆ ಪ್ರಾಣಿಗಳಿಗೆ, ಆಮೇಲೆ ಬಾಗಿಲು ಕಟ್ಟಲಿಕ್ಕೆ ಈ ವಾಸ್ತು ಬರುತ್ತೆ. ತೋಟಗಳಲ್ಲಿ ಅದಕ್ಕೆಲ್ಲ ದೊಡ್ಡ ತಾಯ್ತ ಬರುತ್ತೆ. ಬೇಡ ಅಂದರೆ ಚಿಕ್ಕ ತಾಯ್ತ ನೀವು ನೋಡ್ಬೋದು. ಈ ಥರನೂ ಕಲರ್ ಬರುತ್ತೆ. ವೆರೈಟಿ ತಾಯ್ತುಗಳು ಬರುತ್ತೆ. ಗೊತ್ತಾಯ್ತಲ್ಲ, ನಿಮ್ಗೆ ಎಷ್ಟು ದೊಡ್ಡದು ಬೇಕೋ, ಎಷ್ಟು ಚಿಕ್ಕದು ಬೇಕೋ ಆ ರೀತಿ ತಾಯ್ತುಗಳು ಸಿಗುತ್ತೆ. ಆಮೇಲೆ ಇನ್ನೂ ಬೇರೆ ನಿಮಗೆ ನೋಡಿ, ಇದು ಶಿವ ಸಾಲಿಗ್ರಾಮ. ಇದರಲ್ಲಿ ನೀರಿರುತ್ತೆ, ನೆನ್ಪಿಟ್ಕೊಳ್ಳೋದ್ರಲ್ಲಿ ನೀರು ಇರುತ್ತೆ. ಶಿವ ಸಾಲಿಗ್ರಾಮ ಇದರಲ್ಲಿ ಅಲ್ಲಾಡಿಸಿದ್ರೆ ನೀರು ಬರುತ್ತೆ. ನೀವು ನೋಡಿರ್ತೀರ, ಬೇಜಾನ್ ಸಾಲಿಗ್ರಾಮಗಳು ನಿಮಗೆ ಸಿಗುತ್ತೆ. ನೀವು ನೋಡ್ಬೋದು, ಸಾಲಿಗ್ರಾಮಗಳು ಸಿಗುತ್ತೆ. ಗೊತ್ತಾಯ್ತಲ್ಲ, ನೀರು ಇರುತ್ತೆ ಸಾಲಿಗ್ರಾಮ ಇದು. ಆಮೇಲೆ ಬಂದ್ಬಿಟ್ಟು ನಿಮಗೆ ನಾನಾ ರೀತಿಯ ತಾಯ್ತುಗಳು. ಅದು ಬಿಟ್ಟರೆ ಆಮೇಲೆ ನಾನಾ ರೀತಿಯ ಆಯಿಲ್ಗಳು ಬರ್ತಲ್ಲ, ಏನಕ್ಕೆ ದೀಪಕ್ಕೆ ಆಗುತ್ತೆ. ಕೆಲವೊಂದು ಆಯುರ್ವೇದಿಕ್ ಆಯಿಲ್ಗಳು ಇರುತ್ತೆ, ಮತ್ತು ದೀಪಕ್ಕೆ ಯೂಸ್ ಮಾಡೋಂಥ ಆಯಿಲ್ಗಳು ಇರುತ್ತೆ. ಇದು ಬಿಟ್ಟರೆ ನಿಮಗೆ ಇನ್ನು ಕೆಲವೊಂದು ಇದು ಯಾವುದೋ ಪತಂಜಲಿದು ಬರ್ತವೆ. ನೀವು ನೋಡಿರ್ಬೇಕು, ಆಮ್ಲ. ಗೊತ್ತಾಯ್ತಲ್ಲ, ಆಮ್ಲ ಮುರ ಬಂದ್ಬಿಟ್ಟಿದ್ದು ಪತಂಜಲಿ ಹೊರತು. ಇದ್ರಲ್ಲಿ ಏನಪ್ಪ ಅಂದರೆ ನಲ್ಲಿಕಾಯ್ದು ಬರುತ್ತೆ. ನಲ್ಲಿಕಾಯ್ದು ಆಮ್ಲಿಯಾಗಿ ಇದು ಎಲ್ತ್ಗೆ ಒಳ್ಳೆದಿರುತ್ತೆ. ಅದು ಬಿಟ್ಟರೆ ನಿಮಗೆ ಸಾಕಷ್ಟು ಈಗ ನೋಡಿ, ಅರ್ಕಜನ ಅಂದರೆ ನೀವು ಯಾವುದು ಅಂಜನಾ ಅಂತಿರಲ್ಲ, ಅಂಜನಾ ಕಪ್ಪು ಕಲರ್ ಇರುತ್ತೆ. ಒಳಗಡೆ ಕಪ್ಪು ಕಲರ್ ಇರುತ್ತೆ. ಇದು ಬ್ರ್ಯಾಂಡ್ ಬಂದು SLT ಇರುತ್ತೆ. ಇದು ಹಣೆಗೆ ಇಟ್ಕೊಳ್ಳೋಂಥದ್ದು. ಏನಕ್ಕೆ ವಶೀಕರಣಕ್ಕೆ, ಜನಾಕರ್ಷಣೆಗೆಲ್ಲ ಇರುತ್ತೆ. ಇದ್ರೊಳಗೆ ಡಬ್ಬಿ ಬರುತ್ತೆ. ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ನೀವು ನೋಡಿರ್ಬೋದು, ಅಂಜನಾ ಅಂತಾರೆ. ಏನೋ ಆಕರ್ಷಣೆ ಅಂಜನಾ ಬೇಕು ಅಂತಾರೆ. ಅದು ಬಂದು ಈ ಡಬ್ಬಿನಲ್ಲಿ ಬ್ಲ್ಯಾಕ್ ಕಲರ್ ನೋಡ್ಬೋದು. ಇದನ್ನು ಸ್ವಲ್ಪ ಬೆರಳಲ್ಲಿ ಟಚ್ ಮಾಡಿ ನಮ್ಗೆ ಎಲ್ಲಿ ಬೇಕಲ್ಲಿ ಇಟ್ಕೋಬೋದು. ಬೆರಳಲ್ಲಿ ಟಚ್ ಮಾಡಿ ಇದು ನೋಡಿ, ಈ ಥರ ಇಟ್ಕೊಂಡ್ರೆ ಹಿಡಿತದೆ. ಮಕ್ಕಳಿಗೆ ಇಡ್ಬೋದು, ಮತ್ತು ಸ್ತ್ರೀಯರು ಎಲ್ಲರೂ, ಮತ್ತು ವ್ಯಾಪಾರ ಮಾಡೋರು, ಆಮೇಲೆ ಅಭಿವೃದ್ಧಿಗೆ ಏನಾದರೂ ಕೆಲಸ ಕಾರ್ಯ ಆಗಬೇಕು ಅನ್ನೋದಲ್ಲ, ಅವರೆಲ್ಲರಿಗೂ ಇದಾಗುತ್ತೆ. ಮತ್ತು ದೇವಿ ವಿಗ್ರಹಗಳಿಗಿರ್ಬೋದು, ದೇವರ ವಿಗ್ರಹಗಳು ಕೂಡ ಇದಿರ್ಬೋದು. ಏನಕ್ಕೆ ವಶೀಕರಣಕ್ಕೆ ಇದು ಅರ್ಕಜನ ಅಂಜನಾ ಅಂತ ಕರೀತಾರೆ. ಈ ಥರ ಬೇರೆ ಸಿಗುತ್ತೆ. ಇದು ಒಂದೇ ಅಲ್ಲ, ಇದು ಬೇರೆ ಇರುತ್ತೆ. ನೀವು ತಗೋ ಸ್ಯಾಂಪಲ್ ಆಗಿ. ಇದು ಬಿಟ್ಟರೆ ನಿಮಗೆ ಸಾಕಷ್ಟು ಯಾವುದೋ ಇದು ಯಾವುದೋ ಅಷ್ಟಗಂಧ ಗೊತ್ತಲ್ಲ, ನಾಗಸಿಂಧೂರ ನೋಡಿ. ಇದು ನಾಗಸಿಂಧೂರ. ಇದು ಅಷ್ಟೇ. ಈ ನಾಗಸಿಂಧೂರ ಅಂದರೆ ವಶೀಕರಣಕ್ಕೆ, ಆಕರ್ಷಣೆಗೆ ಹೆಣ್ಮಕ್ಳಿಗೆ ಕೊಡುವಂಥದ್ದು ಇದು ಆಗುತ್ತೆ. ಇದು ತೋರಿಸ್ತೀನಿ, ಒಂದು ನಿಮಿಷ ತೋರಿಸ್ತೀನಿ ನೋಡಿ.
ನಾಗ ಸಿಂಧೂರ ಇದು ಕೂಡ ಅಷ್ಟೇ ಹಣಾಗಿ ಇಟ್ಕೊಳ್ಳೋಂಥದ್ದು, ಆಕರ್ಷಣೆಗೆ ವಶೀಕರಣಕ್ಕಿದು. ಹೆಣ್ಮಕ್ಳು ಎಲ್ಲರೂ ಇದನ್ನು ಇಟ್ಕೋಬೋದು. ಇದನ್ನು ಇಟ್ಕೊಂಡು ನಾನೇ ಇಟ್ಕೋತೀನಿ. ಇದು ನಾಗ ಸಿಂಧೂರ ಡೈಲಿ ಯೂಸ್ ಮಾಡ್ತೀನಿ ಇದು. ಆಮೇಲೆ ಯುವತಿ ಬರುತ್ತೆ. ಯುವತಿ ಅಂದರೆ ಘಮ ಘಮ ಅನ್ನೋ ಯುವತಿ. ಯುವತಿ ಘಮ ಘಮ ಅನ್ನುತ್ತೆ, ಅದು ತೋರಿಸ್ತೀನಿ ನಾನು ನಿಮಗೆ. ಯುವತಿಗಳು ಬರುತ್ತೆ ನೋಡಿ. ಆಮೇಲೆ ಇದು ಅಶ್ವಗಂಧ, ನೀವು ನೋಡಿರ್ಬೋದು. ಅಶ್ವಗಂಧ ಇದು ಗೊತ್ತಾಯ್ತಲ್ಲ. ಈ ಟ್ಯೂಬು ಬರ್ತದೆ, ಇದರಲ್ಲಿ ಟ್ಯೂಬು ಬರ್ತದೆ, ಬಾಟಲ್ ಬರ್ತದೆ. ನೋಡ್ಬೋದು ಟ್ಯೂಬ್ ಬೇಕಾದರೆ ಟ್ಯೂಬ್ ತಗೋಬೋದು, ಅಂದರೆ ಅದು ಪೇಸ್ಟ್ ಥರ ಇರುತ್ತೆ, ನೀವು ಇಟ್ಕೋಬೋದು. ಗೊತ್ತಾಯ್ತಲ್ಲ. ಈ ಥರ ಸಾಕಷ್ಟು ನಿಮಗೆ ಗೃಂಗಿಯಲ್ಲಿ ಒಂದಲ್ಲ ಎರಡಲ್ಲ ಬೇಜಾರು ಐಟಮ್ಸ್ ಇದೆ ನೋಡಿ. ಇವೆಲ್ಲ ಇನ್ನೂ ಏನೇನೋ ಈ ಮೂಲಿಕೆಗಳು ಏನೇನೋ ಆಯಿಲ್ಗಳು ಅನ್ಕೋತೀವಿ. ಇದು ಆಯಿಲ್ಗಳಾಯಿತು. ರೋಸ್ ವಾಟ್ರು ಓಕೆನಾ. ಇದು ಈ ಥರ ರೋಸ್ ವಾಟರ್ ಅಂದರೆ ಇದು ಏನು ಯೂಸ್ ಮಾಡ್ತಾರೆ ಮುಖಕ್ಕೆ ಅಂದರೆ ಸಾಫ್ಟ್ ಆಗೋಕ್ಕೆ. ಸಾಫ್ಟ್ ಆಗೋಕ್ಕೆ ಹೆಣ್ಮಕ್ಳು ಹುಡುಗರು ಫ್ಯಾಷನ್ ಅವರೆಲ್ಲ ಫಿಟ್ನೆಸ್ಗೆ ಒಟ್ಟಾರೆ. ಇದೇನು ರೇಟ್ ಏನು ಜಾಸ್ತಿ ಇಲ್ಲ ಇರ್ತದೆ. ಎಷ್ಟಾಗ್ಬೋದು? 45 ರೂಪಾಯಿ ಇರುತ್ತೆ ನೋಡಿ. ಇವೆಲ್ಲ ಏನು ಮಾಡಿದ್ದು? ಓಹೋ, ಎಣ್ಣೆಗಳು ಈ ಮೈ ಕೈ ನೋವಿಗೆ ಅದಕ್ಕೆ ಇದಕ್ಕೆ ಕರೆಕ್ಟಾ? ಇವೆಲ್ಲ ಅಷ್ಟೇ ಅಲ್ಲ, ಇವೆಲ್ಲ ಅಷ್ಟೇ. ಅದು ಬಿಟ್ಟರೆ ಬುಕ್ಸು, ಇವಾಗ ಯಂತ್ರ ತಂತ್ರ ಮಂತ್ರ ಅನ್ನೋ ಬುಕ್ಸು ಅಲ್ವಾ, ಏನಾನ ಕಲಿಯೋರು. ಈ ಯಾರಾದ್ರು ಇವಾಗ ನಾನು ಕಲಿಬೇಕಂತಾರಲ್ಲಪ್ಪ, ಕಲಿಬೇಕನ್ನೋರಿಗೆ ಬುಕ್ಸು, ಏನಾನ ಕಲಿಬೇಕನ್ನೋರಿಗೆ ಈ ಬುಕ್ಸು ಬೇಜಾನ್ ಬುಕ್ಸ್ ಸಿಗುತ್ತೆ. ಅದು ಬಿಟ್ಟರೆ ನೋಡಿ ಗುಲ್ಗಂಜಿಗಳು, ಏನೋ ಈ ವೈಟ್ ಗುಲ್ಗಂಜಿ ನೀವು ನೋಡ್ಬೋದು. ಇದು ವೈಟ್ ಗುಲ್ಗಂಜಿ ಬರುತ್ತೆ. ಆಮೇಲೆ ಇದು ಏನು ಯುವತಿ ಅಲ್ಲ, ಇದು ನಾಮನ. ಆಮೇಲೆ ಕೆಲವೊಂದು ಸ್ಫಟಿಕಗಳು ನೋಡಿ. ಇದೆಲ್ಲ ಇನ್ನು ಇದು ಚಕ್ರ ಇನ್ನೊಂದು ತಾನೇ ಇದು ತಿನ್ನೋಂಥದ್ದಲ್ಲ, ತಿನ್ನೋಂಥದ್ದು ಇದು ತಿನ್ನೋಂಥದ್ದು. ಇದು ಇದ್ದಲ್ಲ ಗೊತ್ತಾಯ್ತಲ್ಲ. ಅದು ಬಿಟ್ಟರೆ ಮಾಮೂಲಿ ನಾವು ಪೂಜೆ ಸಾಮಾನು ಅವಾಗ ನೋಡಿ ಎಲ್ಲ ಕಲರ್ ನಮ್ಮ. ಇದು ಬಂದು ಕೇಸರಿ ಈ ಥರ ಇರ್ತದೆ. ಇದು ಬಿಟ್ಟರೆ ನಿಮಗೆ ಈ ಕಡೆ ಕಾಯಿಗಳು ಬೇರುಗಳು ನೀವು ನೋಡ್ಬೋದು. ಕಾಯಿಗಳು ಬೇರುಗಳು, ನಾನಾ ರೀತಿಯ ಗಿಡಮೂಲಿಕೆಗಳು ಮತ್ತು ಹವನ ಪೌಡ್ರು. ಅವನಂದರೆ 108 ಗಿಡಮೂಲಿಕೆಗಳು ಇರುತ್ತೆ ಇದರಲ್ಲಿ. ನೀವು ನೋಡ್ಬೋದು 108 ಗಿಡಮೂಲಿಕೆಗಳು. ಆಮೇಲೆ ಯಂತ್ರ ತಂತ್ರ ಮಂತ್ರ ಮಾಡೋರು ಈ ದಾರುಗಳು ಇದೆಲ್ಲ ಸಿಗುತ್ತೆ. ನಾನು ಈ ಸತಿಗೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಇವು ಬೇಕಾದ್ರೆ ತೊಗೊಬೋದು ನೋಡಿ. ಒಳಗಡೆ ಬೇಜಾನ್ ಐಟಮ್ಸ್ ಸಿಗ್ತದೆ. ಇದು ಟೋಟಲ್ ಆಗಿದೆಲ್ಲ ಏನು ಬೇಕಾದ್ರೂ ತೊಗೋಬೋದು. ನಾನು ಸದ್ಯಕ್ಕೆ ಇಲ್ಲೇ ತಗೋತಾ ಇರೋದು. ನಾನು ಐಟಮ್ಸ್ ಇಲ್ಲಿ ತಗೋತಾ ಇದ್ದೀನಿ. ರಂಜಿ ಅಂಗಡಿ ಅಂದಮೇಲೆ ತುಂಬ ದೊಡ್ಡದಿರುತ್ತೆ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದು ಎಷ್ಟು ಟೈಮ್ ಆಗುತ್ತೆ. ಬರೀ ಅಂಗಡಿ ಪಕ್ಕದಲ್ಲಿ ಅಟ್ಯಾಚ್ ಗೋಡೌನಿದೆ, ಅಲ್ಲಿ ನಿಮಗೆ ತುಂಬ ಐಟಮ್ಸ್ ಸಿಗುತ್ತೆ. ಇದು ಬನ್ನಿ, ಅಡ್ರೆಸ್ ಇದೆ, ತಗೊಳ್ಳಿ. ಮಗರ ಅದು ಎಲ್ಲರೂ ಒಳಗಾಗಿ ಓನ್ ಶಾಪ್ ಎಲ್ಲರೂ ಒಳಗಾಗಿ ಅಂದರೆ ನೀವು ಕೆಲವು ಐಟಮ್ಸ್ ಎಲ್ಲ ತೊಗೋಬೇಕು. ಇವಾಗ ನೀವು ಮಾತ್ರ ಇದೀಗ ಏನಕ್ಕೆ ಅಂತ ನನಗೆ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ. ಓಕೆ ಓಕೆ